ನಮಸ್ಕಾರ. ಇಲ್ಲಿ ನೋಡಿ, ಸಿವಿಯರ್ ಡಿಸ್ಕ್ ಬಲ್ಜ್ ಇದೆ. ಯಾವ ಲೆವೆಲ್ಗೆ ಅಂದರೆ ಓನ್ಲಿ ಒಂದು 5 ಮಿಲಿಮೀಟರ್ ಮಾತ್ರ ಸ್ಪೈನಲ್ ಕಾರ್ಡ್ಗೆ ಜಾಗ ಇದೆ ಅಲ್ಲಿ. ಇದು ಯಾವ ಲೆವೆಲ್ ಡಿಸ್ಕ್ ಬಲ್ಜ್ ಅಂದರೆ ಲೈಕ್ ಆಲ್ಮೋಸ್ಟ್ ಲೈಕ್ ಡಿಸ್ಕ್ ಹರ್ನಿಯೇಷನ್ ಆಗಿರೋ ಥರ. ಇವ್ರಿಗೆ ಬೇರೆ ಕಡೆ ಹೋದಾಗ ಸರ್ಜರಿ ಎಲ್ಲ ಮಾಡ್ಬೇಕಂತ ಸರ್ಜರಿ ಎಲ್ಲ ಹೇಳಿದ್ದು. ಇಲ್ಲಿಗೆ ಒಂದೇ ವಿಸಿಟ್ ತಗೊಂಡು ಬಂದಿದ್ದು, ಎರಡನೇ ವಿಸಿಟ್. ಇವಾಗ ಬಂದಿರೋದು ಸೆಪ್ಟೆಂಬರ್ 2 ಬಂದಿದ್ರು. 4-5 ದಿನ ಆಗಿದೆ. ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 80%. ಇವಾಗ ಆರಾಮಾಗಿ ಪೇನ್ ಇಲ್ಲದಂಗೆ ಆರಾಮಾಗಿ ಇರ್ತೀರಾ? ಊಟದಲ್ಲಿ ಏನೇನು ಬಿಟ್ಟಿದ್ದೀರಿ? ಮುಖ್ಯವಾಗಿ ಮೇಡಮ್ ಏನು ಹೇಳಿದ್ರೆ ಅದನ್ನೆಲ್ಲ ನಾವು ಸ್ಟಾಪ್ ಮಾಡಬೇಕು. ಅವೆಲ್ಲ ತಿನ್ನೋದ್ರಿಂದನೇ ನಮ್ಮ ಡಿಸ್ಕ್ಗಳು ಮತ್ತೆ ಮಂಡಿಗಳಲ್ಲಿ ಮತ್ತೆ ಸ್ಮಾಲ್ ಜಾಯಿಂಟ್ಸ್ ಅಲ್ಲಿ ಇನ್ಫ್ಲಮೇಷನ್ ಜಾಸ್ತಿಯಾಗಿ ಈ ತರ ಸಮಸ್ಯೆಗಳಾಗ್ತವೆ. ಅದನ್ನ ಬಿಟ್ಟಿದ್ದೆ ಆದ್ರೆ ನಾವು ಖಂಡಿತವಾಗ್ಲೂ ನಮ್ಮ ಬಾಡಿ ಲೈಕ್ ರೀಜನರೇಷನ್ ಮೋಡ್ ಹೋಗುತ್ತೆ, ಡಿಜನರೇಷನ್ ಮೋಡ್ನ ಸ್ಟಾಪ್ ಮಾಡುತ್ತೆ. ಸೊ ಇದಕ್ಕೆ ಇಲ್ಲಿರ್ತಕ್ಕಂಥ ಏನು ಇದೆಯೋ ಇದು ಸ್ಟ್ರಕ್ಚರಲ್ ಚೇಂಜ್ ಆಗಕ್ಕೆ ಒಂದು 6 ಮಂತ್ಸ್ 1 ಇಯರ್ ಟೈಮ್ ತಗೊಳುತ್ತೆ. ಬಟ್ ಫಂಕ್ಷನಲಿ ಶೀಸ್ ಗುಡ್. ಪೈನ್ ಎಲ್ಲ ಹೋಗಿದೆ. ಬೇಕಾದ್ರೆ 1 ವರ್ಷ ಆದ್ಮೇಲೆ ಬೇಕಾದ್ರೆ ಇನ್ನೊಂದ್ಸರಿ MRI ಮಾಡ್ತೀನಿ, ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸ್ತೀನಿ, ಕಂಪೇರ್ ಮಾಡೋಣ. ಅದು ವಾಪಸ್ ಹೋಗುತ್ತೆ, ತೊಂದರೆ ಇದೆ. ಓಕೆನಾ? ಥ್ಯಾಂಕ್ ಯು.